ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾವು ಇಂಗ್ಲೀಷ್ನಲ್ಲಿ ಮಾತಾಡುವಾಗ ನಮ್ಮ ಮಾತುಗಳನ್ನ ಹೇಗೆ ನಾವು ಸ್ಟ್ರಾಂಗ್ ಆಗಿ ಒತ್ತಿ ಹೇಳಬೇಕು ಅನ್ನೋದನ್ನ. ಸೊ ಅದೇ ಕ್ಲಾಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಇನ್ನಷ್ಟು ವೇಸ್ ಹೇಳ್ಕೊಡ್ತೀನಿ, ಯಾವ ರೀತಿ ನಾವು ಮಾತಾಡುವಾಗ ವರ್ಡ್ಸ್ನ ಸ್ಟ್ರೆಸ್ ಮಾಡ್ಬೋದು, ಯಾವ ಹೊಸ ವರ್ಡ್ಸ್ನ ಸೇರಿಸಿ ನಮ್ಮ ಪಾಯಿಂಟ್ನ ಸ್ಟ್ರಾಂಗ್ ಮಾಡ್ಬೋದು ಅಂತ. ಸೊ ವಿಡಿಯೋ ತುಂಬ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ 3 ಪಾಯಿಂಟ್ಸ್ ಹೇಳ್ಕೊಟ್ಟಿದ್ದೆ ಅಲ್ವಾ? ನೀವು ನೋಡಿಲ್ಲ ಅಂದರೆ ಲಾಸ್ಟ್ ಕ್ಲಾಸ್ ನೋಡಿ, ಕ್ಲಾಸ್ ನಂಬರ್ 153. ಸೊ ಇವತ್ತಿನ ಕ್ಲಾಸ್ನಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ರಿಫ್ಲೆಕ್ಸಿವ್ ಪ್ರೊನೌನ್ಸ್ನ ಯೂಸ್ ಮಾಡ್ಬೋದು. ಸೊ ರಿಫ್ಲೆಕ್ಸಿವ್ ಪ್ರೊನೌನ್ ಅಂದರೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ನಾವು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅವರೇ ಇದನ್ನು ಮಾಡಿದ್ದು, ಅವರೇ ಮಾಡ್ತಾರೆ, ಈ ಥರ ಹೇಳೋವಾಗ ಆ ಪರ್ಸನ್ನ ನಾವು ತುಂಬ ಸ್ಟ್ರೆಸ್ ಮಾಡಿ ಹೇಳಬೇಕು. ಆವಾಗ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ಸ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನೇ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೆ ನಾನೇ ಸ್ವತಃ ಕರ್ಕೊಂಡು ಹೋಗ್ತೀನಿ, ನಿನಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಈ ಥರ ನೀವು ಹೇಳಬೇಕಾಗುತ್ತಲ್ಲ. ಇಲ್ಲಿ ನಾನೇ ಅನ್ನೋದ್ರ ಮೇಲೆ ನೀವು ಸ್ಟ್ರೆಸ್ ಮಾಡಿ ಹೇಳಬೇಕು. ಐ ವಿಲ್ ಟೇಕ್ ಯು ದೇರ್ ಬದಲು ಈ ಥರ ಹೇಳಿ, ಐ ಮೈ ಸೆಲ್ಫ್ ವಿಲ್ ಟೇಕ್ ಯು ದೇರ್. ಜಸ್ಟ್ ಐ ವಿಲ್ ಮಧ್ಯದಲ್ಲಿ ಮೈ ಸೆಲ್ಫ್ ಬಂದಿದೆ, ಐಗೆ ಮೈ ಸೆಲ್ಫೇ ಹಾಕಬೇಕು. ಗೊತ್ತಾಯ್ತಲ್ಲ? ಸಿಂಪಲ್ ಫ್ಯೂಚರ್ನಲ್ಲಿ ನಾವು ಮೈ ಸೆಲ್ಫ್ ಹಾಕಿದ್ದೀವಿ ಅಷ್ಟೇ. ಸೊ ಈ ಥರ ರಿಫ್ಲೆಕ್ಸಿವ್ ಪ್ರೊನೌನ್ಸ್ಗಳನ್ನ ನಾವು ಸಬ್ಜೆಕ್ಟ್ ಮುಂದೆನೇ ಹಾಕಬೇಕು. ಯು ಇದ್ರೆ ಯುವರ್ ಸೆಲ್ಫ್, ಹಿ ಇದ್ರೆ ಹಿಮ್ ಸೆಲ್ಫ್, ಶಿ ಇದ್ರೆ ಹರ್ ಸೆಲ್ಫ್, ಹರ್ ಇದ್ರು ಹರ್ ಸೆಲ್ಫ್, ಪರ್ಸನ್ ನೇಮ್ ಬಂದರು ಹಿಮ್ಸೆಲ್ಫ್ ಹರ್ ಸೆಲ್ಫ್ ಹಾಕಿ ಎಲ್ಲಾದರೂ ಬರಲಿ ಸೆಂಟೆನ್ಸ್ನಲ್ಲಿ, ಫಸ್ಟಲ್ಲಿ ಎಂಡಲ್ಲಿ ಎಲ್ಲಾದರೂ ಬರಲಿ, ಅದ್ರ ಮುಂದೆ ನೀವು ರಿಫ್ಲೆಕ್ಸಿವ್ ಪ್ರೊನೌನ್ ಹಾಕಿ. ಓಕೆ, ನಿಮಗೆ ರಿಫ್ಲೆಕ್ಸಿವ್ ಪ್ರೊನೌನ್ ಬಗ್ಗೆ ಬೇಸಿಕ್ ಐಡಿಯಾ ಬೇಕಾಯ್ತಂದರೆ ನಾನು ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಡ್ತೀನಿ, ಹೋಗಿ ಆ ವಿಡಿಯೋನು ಕೂಡ ನೀವು ನೋಡಿ, ಈ ವಿಡಿಯೋ ನೋಡಾದ್ಮೇಲೆ, ರೈಟ್? ಬಟ್ ಇವಾಗ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. PM ಅವರೇ ಸ್ವತಃ ಅವನ ಟ್ವೀಟ್ಗೆ ರಿಪ್ಲೈ ಮಾಡಿದರು. ಅಂದರೆ ಅವನೇನೋ ಟ್ವೀಟ್ ಮಾಡಿದ, ಮೆಸೇಜ್ ಮಾಡಿದ, ಸೊ ಸ್ವತಃ PM ಅವ್ರಿಗೆ ರಿಪ್ಲೈ ಮಾಡಿದ್ರು ಅಂದರೆ ಇದು ತುಂಬ ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತಲ್ವಾ? ಅಂದರೆ PM ನಾವು ಸ್ಟ್ರೆಸ್ ಮಾಡಿ ಹೇಳಬೇಕು ಈ ಥರ. ದ PM ಹಿಮ್ಸೆಲ್ಫ್ ರಿಪ್ಲೈಡ್ ಟು ಹಿಸ್ ಟ್ವೀಟ್. ಗೊತ್ತಾಯ್ತಲ್ಲ? ಅದ್ರ ಮುಂದೆನೇ ನೀವು ಆ ಒಂದು ಪ್ರೊನೌನ್ ಯೂಸ್ ಮಾಡಿ. ನಾನೇ ಪ್ರಿನ್ಸಿಪಾಲ್ ಜೊತೆಗೆ ಡೈರೆಕ್ಟಾಗಿ ಮಾತಾಡಿದೆ ಅಂದರೆ ಬೇರೆ ಯಾರ ಜೊತೆನೂ ಮಾತಾಡಿಲ್ಲ, ಅವ್ರ ಜೊತೆನೇ ಹೋಗಿ ನಾನು ವಿಷಯದ ಬಗ್ಗೆ ಮಾತಾಡಿದೆ. ಸೊ ಡೈರೆಕ್ಟಾಗಿ ನಾನು ಮಾತಾಡಿ ಬಂದೆ. ಕನ್ನಡದಲ್ಲಿ ನಾವು ಡೈರೆಕ್ಟಾಗಿ ಅಂತ ವರ್ಡ್ ಹೇಳ್ತೀವಲ್ವಾ, ಯೂಶ್ವಲಿ ಸ್ಪೋಕನ್ ಕನ್ನಡದಲ್ಲಿ, ಅದರಿಂದ ನಾನು ಅದನ್ನೇ ಹಾಕಿದೆ. ಇಂಗ್ಲೀಷ್ನಲ್ಲಿ ಆ ಥರ ನೀವು ಹೇಳಬೇಡಿ, ಬಟ್ ಈ ಥರ ಹೇಳಿ, ಐ ಟಾಕ್ ಟು ದ ಪ್ರಿನ್ಸಿಪಾಲ್ ಹಿಮ್ಸೆಲ್ಫ್. ನೋಡಿ, ಇಲ್ಲಿ ಪ್ರಿನ್ಸಿಪಾಲ್ ಆಬ್ಜೆಕ್ಟ್ ಆಗಿದೆ, ಲಾಸ್ಟಲ್ಲಿ ಬಂದಿದೆ, ಅದ್ರ ಮುಂದೆ ಹಾಕಿ ಹಿಮ್ಸೆಲ್ಫ್. ಪ್ರಿನ್ಸಿಪಾಲ್ ಫೀಮೇಲ್ ಆಗಿದ್ರೆ ಹರ್ ಸೆಲ್ಫ್ ಹಾಕ್ಬೇಕು ನೀವು ಇಲ್ಲಿ. ಐ ಟಾಕ್ಡ್ ಟು ದ ಪ್ರಿನ್ಸಿಪಾಲ್ ಹಿಮ್ಸೆಲ್ಫ್ ಅಂದರೆ ಪ್ರಿನ್ಸಿಪಾಲ್ ಜೊತೆಗೆ ಮಾತಾಡಿದೆ, ಬೇರೆ ಟೀಚರ್ ಜೊತೆಗಲ್ಲ, ಯಾರ ಜೊತೆಗೂ ಅಲ್ಲ. ಆ ರೀತಿ ಪ್ರಿನ್ಸಿಪಾಲ್ ಮೇಲೆ ಇಲ್ಲಿ ಇಂಪಾರ್ಟೆನ್ಸ್ ಬಂತು ಆ ವರ್ಡ್ನ ಹಾಕಿದ್ದಕ್ಕೆ. ಓಕೆ, ಡೈರೆಕ್ಟ್ಲಿ ಅಂತಲೂ ಅನ್ಬೋದು, ಬಟ್ ಇದು ಫಾರ್ಮಲ್ ವೇನಲ್ಲಿ ಈ ಥರನೂ ಯೂಸ್ ಮಾಡಿ, ಇದು ಗೊತ್ತಿರಲಿ. ಅವಳೇ ನನಗೆ ಕಾಲ್ ಮಾಡಿ ವಿಷಯ ಹೇಳಿದ್ಲು, ಅವಳ ಬಗ್ಗೆ ಈ ಥರ ಅಂತ ಬೇರೆ ಯಾರೂ ಹೇಳಿಲ್ಲ, ಅವಳೇ ನನಗೆ ಹೇಳಿದ್ಲು. ಶಿ ಹರ್ ಸೆಲ್ಫ್ ಕಾಲ್ಡ್ ಮೀ ಅಂಡ್ ಟೋಲ್ಡ್ ದ ಮ್ಯಾಟರ್. ಶಿ ಹರ್ ಸೆಲ್ಫ್ ಸಬ್ಜೆಕ್ಟಲ್ಲಿ ಬಂದರೂ ಅಷ್ಟೇ, ಆಬ್ಜೆಕ್ಟ್ನಲ್ಲೂ ಬಂದರೂ ಅಷ್ಟೇ, ನೀವು ಪ್ರೊನೌನ್ನ ಕರೆಕ್ಟಾಗಿ ಯೂಸ್ ಮಾಡೋದು ಕಲೀರಿ. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಬಗ್ಗೆ ನೀವು ಇನ್ನೂ ಡೀಟೇಲಾಗಿ ಫಸ್ಟಿಂದ ಕಲಿಬೇಕಂತ ನಾನು ಈ ವಿಡಿಯೋ ಎಂಡ್ನಲ್ಲಿ ಲಿಂಕ್ ಕೊಡ್ತೀನಿ, ಸ್ಕ್ರೀನ್ ಮೇಲೆ ಲಿಂಕ್ ಇರುತ್ತೆ, ಆಮೇಲೆ ಹೋಗಿ ನೋಡ್ಕೊಂಬನ್ನಿ ನೀವು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ನಾವು ವರ್ಬ್ನ ಹಿಂದೆ ಯು ಹಾಕಿ ನಾವು ಹೇಳ್ತಾ ಇರೋವಂಥ ಪಾಯಿಂಟ್ನ ಸ್ಟ್ರಾಂಗ್ ಮಾಡ್ಬೋದು. ಯಾವಾಗ ಅಂದರೆ ನೀವು ಆಪೋಸಿಟ್ ಪರ್ಸನ್ಗೆ ಒಂದು ವಿಷಯ ಹೇಳ್ತಿರ್ತಾರೆ, ಇದನ್ನು ಮಾಡು, ಇದನ್ನು ಮಾಡಬೇಡ, ಇದನ್ನು ಮಾಡಲೇಬೇಡ, ಫಸ್ಟ್ ಇದನ್ನು ಮಾಡು ಅಂತ ನೀವು ಹೇಳ್ತಿರ್ತೀರಲ್ವ, ಆಗ ವರ್ಬಿಂದನೇ ನೀವು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಬೇಕು. ಬಟ್ ವರ್ಬ್ಗಿಂತ ಮುಂಚೆ ನೀವು ಯು ಹಾಕಿದ್ರೆ ನೀವು ಹೇಳೋ ಪಾಯಿಂಟು ತುಂಬ ಸ್ಟ್ರಾಂಗ್ ಆಗುತ್ತೆ, ಎಮೋಷ್ನಲಿ ಸ್ಟ್ರಾಂಗ್ ಆಗುತ್ತೆ. ನೀವು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರಲ್ವಾ, ಈ ಥರ ಮಾಡು ಆಗುತ್ತೆ ಅಂತ. ಅವಾಗ ನೀವು ಈ ಸ್ಟ್ರಕ್ಚರ್ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ನೀನು ಫಸ್ಟ್ ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗು, ಆಮೇಲೆ ನೀನು ಅದನ್ನು ಮಾಡ್ಬೋದು ಅಂತ ಹೇಳ್ತೀರಲ್ವಾ. ಸಿಟ್ ಡೌನ್ ಆ್ಯಂಡ್ ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಡೈರೆಕ್ಟ್ ಇರುತ್ತೆ. ಅವಾಗ ಜಸ್ಟ್ ಈ ಥರ ಹೇಳಿ, ಯು ಜಸ್ಟ್ ಸಿಟ್ ಡೌನ್ ಆ್ಯಂಡ್ ರಿಲ್ಯಾಕ್ಸ್ ಫಾರ್ ಅ ಬೀಟ್. ನೋಡಿ, ಹೇಳೋವಾಗಲೂ ಅಷ್ಟೇ ಯುನ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿ, ಯು ಜಸ್ಟ್ ಸಿಟ್ ಡೌನ್ ಆ್ಯಂಡ್ ರಿಲ್ಯಾಕ್ಸ್ ಫಾರ್ ಅ ಬೀಟ್ ಅಂತ. ಇವಾಗ ಏನಾಯಿತು ಅಂದರೆ ನೀನು ಫಸ್ಟ್ ಇದನ್ನು ಮಾಡು ಅನ್ನೋ ರೀತಿ ಸ್ಟ್ರಾಂಗ್ ಆಯಿತು ಸೆಂಟೆನ್ಸ್. ಇಲ್ಲಿ ನೋಡಿ, ನೀನು ಫಸ್ಟು ನಿಮ್ಮ ಅಮ್ಮನ ಕರಿ, ನಾನು ಅವ್ರ ಜೊತೆನೇ ಮಾತಾಡ್ತೀನಿ, ಅವ್ರನ್ನ ಕರಿ ನೀನು. ಯು ಜಸ್ಟ್ ಕಾಲ್ ಯುವರ್ ಮದರ್. ನೀವು ಈ ಥರ ಹೇಳಿದ್ರೆ ಏನಾಗುತ್ತೆ, ಕಾಲ್ ಯುವರ್ ಮದರ್, ಇದು ನಾರ್ಮಲ್ ಟೋನ್ ಆಯಿತು. ಯು ಜಸ್ಟ್ ಕಾಲ್ ಅಥವಾ ಆರ್ ಜಸ್ಟ್ ನೀವು ಹಾಕಿಲ್ಲ ಅಂದರೂ ಓಕೆ. ಯು ಕಾಲ್ ಯುವರ್ ಮದರ್ ಆರ್ ಯು ಜಸ್ಟ್ ಕಾಲ್ ಯುವರ್ ಮದರ್, ಐ ವಿಲ್ ಟಾಕ್ ಟು ಹರ್, ರೈಟ್? ಇದು ಎಮೋಷ್ನಲಿ ಕೂಡ ಸ್ಟ್ರಾಂಗ್ ಆಯಿತು. ನೀವು ತುಂಬ ಇಂಟೆನ್ಸ್ ಆಗಿ ಮಾತಾಡ್ತಿದ್ದೀರ ಅವ್ರ ಜೊತೆ. ಇದು ನಿಮಗೆ ಸಿಟ್ಟು ಬಂದಾಗ ನೀವು ಈ ಥರ ಹೇಳ್ಬೋದು. ನೀವು ಫಸ್ಟ್ ಅಲ್ಲಿಗೆ ಹೋಗು, ಆಮೇಲೆ ಮಾತಾಡು. ಯು ಫಸ್ಟ್ ಗೋ ದೇರ್ ದೆನ್ ಟಾಕ್ ಟು ಮೀ ಅಂದರೆ ಅವ್ರು ಅಲ್ಲಿಗೆ ಹೋಗ್ದೇ ಏನಾದರೂ ಹೇಳ್ತಿರ್ತಾರಲ್ವ. ಇದು ನೆನ್ಪಿಟ್ಕೊಳ್ಳಿದೆಲ್ಲ ಆಪೋಸಿಟ್ ಪರ್ಸನ್ಗೆ ನಾವು ಹೇಳ್ತಾ ಇರೋದು, ಬೇರೆಯವ್ರಿಗಲ್ಲ. ನೀನು ನನ್ನ ಮೇಲಿಂದ ಕೈ ತೆಗಿ. ಯು ಟೇಕ್ ಯುವರ್ ಹ್ಯಾಂಡ್ಸ್ ಆಫ್ ಮೀ. ಸೊ OFF ಆಫ್ ಬಗ್ಗೆ ನಾನು ಹಿಂದೆ ತುಂಬ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನಾವು ಆಪೋಸಿಟ್ ಪರ್ಸನ್ಗೆ ಯಾವಾಗಲೂ ಏನಾದರೂ ಹೇಳೋವಾಗ ವರ್ಬಿಂದನೇ ಹೇಳ್ಬಿಡ್ತೀವಿ.
ಕಮ್ ಹಿಯರ್, ಗೋ ದೇರ್, ಟೇಕ್ ದಿಸ್, ಗೆಟ್ ಮಿ ದ್ಯಾಟ್, ಟೇಕ್ ಯುವರ್ ಹ್ಯಾಂಡ್. ಈ ಥರ ಹೇಳೋ ಬದಲು ಯು ಅನ್ನೋದನ್ನು ಸೇರಿಸ್ಕೊಂಡು ಹೇಳಿದ್ರೆ ಸೆಂಟೆನ್ಸ್ ತುಂಬ ಇಂಟೆನ್ಸ್ ಆಗುತ್ತೆ. ಡೈರೆಕ್ಟ್ ಅವ್ರ ಕಡೆಗೆ ಪಾಯಿಂಟ್ ಮಾಡ್ತಿದ್ರ ನೀವು ಫಸ್ಟ್ ಇದನ್ನು ಮಾಡು, ನೀನು ಈ ಥರ ಮಾಡು ಅಂತ ಅದಾಯ್ತಲ್ಲ. ನೆಕ್ಸ್ಟ್ ಪಾಯಿಂಟ್, ಪಾಸಿಟಿವ್ ಸೆಂಟೆನ್ಸಸ್ ವಿತ್ ಅ ರೈಸಿಂಗ್ ಇಂಟೋನೇಷನ್. ಅಂದ್ರೆ ಅರ್ಥ ನಾವು ಪಾಸಿಟಿವ್ ಸೆಂಟೆನ್ಸ್ನೇ ಕ್ವಶನ್ ಥರ ಕೇಳ್ತೀವಿ. ಯಾವಾಗ ಅಂದರೆ ತುಂಬ ಸರ್ಪ್ರೈಸ್ ಆದಾಗ. ಅವ್ರಿಗೂ ಆನ್ಸರ್ ಗೊತ್ತಿರುತ್ತೆ, ನಾವು ಅವ್ರಿಗೆ ಆನ್ಸರ್ ಕೇಳ್ತಿರಲ್ಲ, ಬಟ್ ಅದನ್ನು ನಾವು ಕ್ವಶನ್ ಥರ ಕೇಳ್ತೀವಿ ಸರ್ಪ್ರೈಸಿಂಗ್ ಆಗಿ. ನಾವು ಅದನ್ನು ನಂಬಿಲ್ಲ ಅನ್ನೋ ರೀತಿ, ಹೌದಾ ಅನ್ನೋ ರೀತಿ ನಾವು ಕೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡ್ ಅವ್ರು ಹೊಸ ಫೋನ್ ತೊಗೊಂಡಿದ್ರು ಆ್ಯಂಡ್ ಮಾರ್ಬಿಟ್ರು. ನಾನೀಗ ಅವ್ರಿಗೆ ಹೋಗಿ ಕೇಳಬೇಕು. ಡೈರೆಕ್ಟ್ ಕ್ವಶನ್ ಕೇಳೋದು ಹೇಗಿರುತ್ತೆ, ಡಿಡ್ ಯು ಸೆಲ್ ಯುವರ್ ಫೋನ್ ಅಂತ. ಬಟ್ ನಾನು ಇಲ್ಲಿ ಆನ್ಸರ್ ಎಸ್ ಆರ್ ನೋಗೆ ಕೇಳ್ತಿಲ್ಲ, ನನಗೆ ಗೊತ್ತಾಗೋಗಿದೆ ಅವರು ಮಾರಿದ್ದಾರೆ ಅಂತ. ಅವನು ಪಾಸಿಟಿವ್ನಲ್ಲೇ ಕೇಳ್ತೀನಿ ವಿತ್ ರೈಸಿಂಗ್ ಇಂಟೋನೇಷನ್. ರೈಸಿಂಗ್ ಇಂಟೋನೇಷನ್ ಅಂದರೆ ಅರ್ಥ ಸೆಂಟೆನ್ಸ್ನ ಎಂಡ್ನ ನಾವು ರೈಸ್ ಮಾಡಿ ಕೇಳೋದು. ನೋಡಿ ಇಲ್ಲಿ, ಯು ಸೋಲ್ಡ್ ಯುವರ್ ನ್ಯೂ ಫೋನ್, ಇದು ಕ್ವಶನ್ ಅಲ್ಲ ಅಲ್ವಾ. ಯು ಸೋಲ್ಡ್ ಯುವರ್ ನ್ಯೂ ಫೋನ್ ಇದು ಪಾಸಿಟಿವ್ ಸೆಂಟೆನ್ಸ್, ಬಟ್ ನಾವು ಇದನ್ನು ಕ್ವಶನ್ ಟೋನಲ್ಲಿ ಕೇಳ್ತಾ ಇದೀವಿ. ಯು ಸೋಲ್ಡ್ ಯುವರ್ ನ್ಯೂ ಫೋನ್, ನಿನ್ನ ಫೋನ್ ಮಾರಿದ್ಯಾ ಅಂತ. ಸೊ ಈ ಥರ ಸೆಂಟೆನ್ಸ್ನ ಎಂಡ್ ಮಾತ್ರ ನೀವು ಸ್ವಲ್ಪ ಹೈ ಪಿಚ್ನಲ್ಲಿ ಕೇಳಬೇಕಷ್ಟೇ. ಈಗ ನಮ್ಮ ಫ್ರೆಂಡ್ ಕೆಲಸ ಬಿಟ್ಟಿದ್ದಾರೆ ಅಂತ ನಂಗೆ ಗೊತ್ತಾಯ್ತು, ನಾವು ಅವ್ರಿಗೆ ಈ ಥರ ಕೇಳ್ತೀನಿ, ನಿನ್ನ ಕೆಲಸ ಬಿಟ್ಟಿಯಾ, ಯು ಕ್ವಿಟ್ ಯುವರ್ ಜಾಬ್, ವೈ ಡಿಡ್ ಯು ಕ್ವಿಟ್ ಅಂತ ನಾನು ಕೇಳ್ತಿಲ್ಲ, ಪಾಸಿಟಿವ್ನಲ್ಲೇ ಕೇಳ್ತಾ ಇದ್ದೀನಿ. ಸೊ ಡಿಡ್ ಇಂದ ಡೂ ಇಂದ ಯಾವಾಗ ಕೇಳ್ತೀವಿ ಅಂದರೆ ನಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದಾಗ, ಎಸ್ ಆರ್ ನೋ ತಿಳ್ಕೊಳ್ಳೋದಕ್ಕೆ ಕೇಳ್ತೀವಿ, ಬಟ್ ಇಲ್ಲಿ ಗೊತ್ತಿದೆ, ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀವಿ, ರೈಟ್. ಹೀಸ್ ವರ್ಕಿಂಗ್ ಇನ್ ಅ ಹೋಟೆಲ್, ಅವ್ನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾನ. ಯು ಪೇ 3,000 ಫಾರ್ ದಿಸ್ ಡ್ರೆಸ್, ಯು ಆರ್ ಕ್ವಿಟಿಂಗ್ ದ ಜಾಬ್, ವಾಟ್ ಹ್ಯಾಪನ್. ನೋಡಿ, ತುಂಬ ಸರಿ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲೇ ಕೇಳಬೇಕಾಗುತ್ತೆ. ಅವ್ರು ಇನ್ನೂ ಮಾಡಿರಲ್ಲ, ಬಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ನೀ ಕೆಲಸ ಬಿಡ್ತಾ ಇದೆಯಾ, ಯು ಆರ್ ಕ್ವಿಟಿಂಗ್ ದ ಜಾಬ್, ವಾಟ್ ಹ್ಯಾಪನ್. ಯು ಆರ್ ಲೀವಿಂಗ್ ಬೆಂಗಳೂರು, ನೀವು ಬೆಂಗಳೂರು ಬಿಟ್ಟು ಹೋಗ್ತಾ ಇದೆಯಾ, ಐ ಡೋಂಟ್ ಬಿಲೀವ್ ದಿಸ್. ಯು ಹ್ಯಾವೆಂಟ್ ಸೀನ್ ಇಟ್, ನೀನು ನೋಡಿಲ್ವಾ. ಹ್ಯಾವೆಂಟ್ ಯು ಸೀನ್ ಇಟ್ ಅಂದರೆ ಡೈರೆಕ್ಟ್ ಕ್ವಶನ್ ಆಯಿತು. ಯು ಹ್ಯಾವೆಂಟ್ ಸೀನ್ ಇಟ್, ನೀನು ನೋಡಿಲ್ವಾ, ಓ ಯು ಮಸ್ಟ್, ನೋಡಲೇಬೇಕು. ಐ ಲೈಕ್ ಸ್ಟ್ರಾಬೆರಿ ಐಸ್ ಕ್ರೀಮ್, ನಮ್ಮ ಫ್ರೆಂಡ್ಗೆ ಯಾರೋ ನನ್ನ ಬಗ್ಗೆ ಹೇಳಿದ್ರು ನನಗೆ ಇದು ಇಷ್ಟ ಆಗುತ್ತೆ ಅಂತ. ಹೌದಾ, ಐ ಲೈಕ್ ಸ್ಟ್ರಾಬೆರಿ ಐಸ್ ಕ್ರೀಮ್, ಹೂ ಸೆಡ್ ದ್ಯಾಟ್, ರೈಟ್. ಈ ಥರ ಐ ಲೈಕ್ ದಿಸ್, ಹೂ ಸೆಡ್ ದ್ಯಾಟ್ ಅಂದರೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಥರ ಯು ಅಬೌಟ್ ಅ ನ್ಯೂ ಫೋನ್, ಶೋ ಮೀ. ಯು ಬ್ರದರ್ ವರ್ಕ್ಸ್ ಇನ್ ದ US, ಐ ಡೋಂಟ್ ನೋ ದ್ಯಾಟ್, ರೈಟ್. ಸೊ ಇಲ್ಲಿ ನಾನು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಸೆಂಟೆನ್ಸ್ಗಳು ಕೊಡ್ತಿರ್ತೀನಿ, ನೀವು ಪ್ರಾಬಬ್ಲಿ ಕೇಳಿರ್ತೀರ ಇದನ್ನು, ಬಟ್ ನಿಮಗೆ ಯಾಕೆ ಆ ರೀತಿ ಹೇಳ್ತಿರ್ತಾರೆ, ಅಲ್ಲಿ ಯಾಕೆ ಆ ರೀತಿ ಇದೆ ಅನ್ನೋದು ಗೊತ್ತಿರಲ್ಲ. ಫಸ್ಟ್ ಬೇಸಿಕ್ ನೋಡಿ, ಯು ಡೂ ಲುಕ್ ಪ್ರೆಟಿ ಇನ್ ದ್ಯಾಟ್ ನ್ಯೂ ಡ್ರೆಸ್, ನೀನು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ನಾವು ಹೇಳ್ತಾ ಇದ್ದೀವಿ. ಜಸ್ಟ್ ಯು ಲುಕ್ ಅನ್ಬೋದು, ಡೂ ಹಾಕಿದ್ರೆ ಸ್ಟ್ರಾಂಗ್ ಆಯಿತು. ಶಿ ಡಸ್ ಲುಕ್ ಬ್ಯೂಟಿಫುಲ್ ಇನ್ ದ್ಯಾಟ್ ಗೌನ್. ಕಿರಣ್ ಇಸ್ ನಾಟ್ ದ್ಯಾಟ್ ಸ್ಮಾರ್ಟ್, ಕಿರಣ್ ಏನು ಅಷ್ಟು ಸ್ಮಾರ್ಟ್ ಅಲ್ಲ, ಆ ಥರ ಹೇಳೋದಕ್ಕೆ ದ್ಯಾಟ್ ಸ್ಮಾರ್ಟ್ ಅಂತೀವಿ, ದ್ಯಾಟ್ ಮಚ್ ಅನ್ಬಾರ್ದು. ಅಂದರೆ ಅವನೇನು ಅಷ್ಟು ಬುದ್ಧಿವಂತ ಅಲ್ಲ, ಸ್ಮಾರ್ಟ್ ಅಂದರೆ ಇಲ್ಲಿ ಅದು ಮೀನಿಂಗ್. ಬಟ್ ಅವನ ಸಿಸ್ಟರ್ ಸ್ಮಾರ್ಟ್ ಇದ್ದಾಳೆ ಅಂತ ನಾವು ಹೇಳಬೇಕು. ಕಿರಣ್ ಇಸ್ ನಾಟ್ ದಟ್ ಸ್ಮಾರ್ಟ್, ಬಟ್ ಅವರ್ ಸಿಸ್ಟರ್ ಈಸ್, ಅಂದರೆ ಅವನ ಸಿಸ್ಟರ್ ಇದ್ದಾಳೆ, ಏನು ಸ್ಮಾರ್ಟ್. ನೀವು ಫುಲ್ ಸೆಂಟೆನ್ಸ್ ಇಲ್ಲಿ ಹೇಳಬೇಕಾಗಿಲ್ಲ, ಬಟ್ ಅವರ್ ಸಿಸ್ಟರ್ ಈಸ್ ವೆರಿ ಸ್ಮಾರ್ಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ ಮಾಡಬೇಕಾಗಿಲ್ಲ. ಇಲ್ಲಿ ಅಂಡರ್ಸ್ಟುಡ್, ಇಸ್ ಆದಮೇಲೆ ಏನು ಬರಬೇಕು, ಅದು ಅಂಡರ್ಸ್ಟುಡ್. ನಾವಿಲ್ಲಿ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿಲ್ಲ, ಬಟ್ ಅದು ಅಂಡರ್ಸ್ಟುಡ್. ಸೊ ನೇಟಿವ್ ಸ್ಪೀಕರ್ಸ್ ಇದೇ ಥರನೇ ಮಾತಾಡ್ತಾರೆ, ಅದಕ್ಕೆ ನಾನು ಈ ಥರ ಸೆಂಟೆನ್ಸ್ ಕೂಡ ಕೊಟ್ಟಿದ್ದೀನಿ. ಇನ್ನೊಂದು ನೋಡಿ, ರವಿ ಡಿಡಂಟ್ ಸ್ಕೋರ್ ಮಚ್, ರವಿ ಜಾಸ್ತಿ ಸ್ಕೋರ್ ಮಾಡಲಿಲ್ಲ ಅಂದರೆ ಎಕ್ಸಾಮ್ನಲ್ಲಿ, ಬಟ್ ಅವ್ನ ಬ್ರದರ್ ಚೆನ್ನಾಗಿ ಸ್ಕೋರ್ ಮಾಡ್ದ. ಟ್ರೈ ಮಾಡಿ. ರವಿ ಡಿಡಂಟ್ ಸ್ಕೋರ್ ಮಚ್, ಬಟ್ ಇಸ್ ಬ್ರದರ್ ಡಿಡ್, ಬಟ್ ಅವ್ನ ಬ್ರದರ್ ಚೆನ್ನಾಗಿ ಮಾಡ್ದ. ಡಿಡ್ ಅಂದರೆ ನಾನು ಇಲ್ಲಿ ಪ್ರೀವಿಯಸ್ಲಿ ಏನು ಆ್ಯಕ್ಷನ್ ಹೇಳಿದ್ನೋ ಅದೇ, ಅಂದರೆ ಅವ್ನ ಬ್ರದರ್ ಚೆನ್ನಾಗಿ ಸ್ಕೋರ್ ಮಾಡ್ದ. ಐ ಸೆಡ್ ಐ ವಾಸ್ ಗೋಯಿಂಗ್ ಟು ವಿನ್, ನಾನು ಹೇಳಿದ್ನಲ್ವ ನಾನು ವಿನ್ ಆಗ್ತೀನಿ ಅಂತ, ನೋಡು ವಿನ್ ಆದೆ. ಆ್ಯಂಡ್ ಐ ಡಿಡ್ ವಿನ್, ರೈಟ್. ಈ ಥರ ನಾವು ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ದೆ ವಿನ್ ಆಗ್ತೀನಿ ಅಂತ, ನಂಗೆ ವಿನ್ ಆದೆ. ಆ್ಯಂಡ್ ಐ ಡಿಡ್ ವಿನ್, ಐ ವೋನ್ ಅನ್ನೋ ಬದಲು ಈ ಥರ ಹೇಳಿದ್ರೆ ಸ್ಟ್ರಾಂಗ್ ಆಯಿತು. ಇಟ್ ಲುಕ್ಸ್ ಈಸಿ, ಬಟ್ ಇಟ್ ಡಸ್ ನೀಡ್ ಅ ಬಿಟ್ ಆಫ್ ಪ್ರಾಕ್ಟೀಸ್. ಇದು ನೋಡೋದಕ್ಕೆ ಈಸಿ ಇದೆ, ಬಟ್ ಇದಕ್ಕೆ ಪ್ರಾಕ್ಟೀಸ್ ಅಂತೂ ಬೇಕು ಅಂತ ಹೇಳ್ತೀವಲ್ವಾ, ಇದಕ್ಕೆ ಪ್ರಾಕ್ಟೀಸ್ ಅಂತೂ ಬೇಕೇ ಬೇಕು. ಈ ಥರ ಹೇಳೋದು ಡಸ್, ಬಟ್ ಇಟ್ ಡಸ್ ನೀಡ್ ಅ ಬಿಟ್ ಆಫ್ ಪ್ರಾಕ್ಟೀಸ್. ಇಲ್ಲಿ ನೋಡಿ, ನೀಡ್ಸ್ ಬರಲ್ಲ, ಯಾಕೆಂದರೆ ಡಸ್ ಬಂದಿದೆ. ಐ ಮೇ ನಾಟ್ ಬಿ ಎಜುಕೇಟೆಡ್, ಸೊ ಇಲ್ಲಿ ಮೇ ನಾಟ್ ಅಂದರೆ ಅರ್ಥ ಆಗಿಲ್ಲದೆ ಇರಬಹುದು. ನಾನು ಎಜುಕೇಟೆಡ್ ಆಗಿಲ್ಲದೆ ಇರ್ಬೋದು, ಬಟ್ ನನಗೆ ಲೈಫ್ ಬಗ್ಗೆ ಗೊತ್ತು. ಬಟ್ ಐ ಡೂ ನೋ ಅಬೌಟ್ ಲೈಫ್, ರೈಟ್. ಐ ನೋ ಅಬೌಟ್ ಲೈಫ್ ಬದಲು ಏನು ಹಾಕಿದ್ದೀನಿ, ಬಟ್ ಐ ಡೂ ನೋ ಅಬೌಟ್ ಲೈಫ್. ಇಟ್ ಮೇ ಬಿ ಅ ಸ್ಮಾಲ್ ಹೌಸ್, ಇದು ಮನೆ ಚಿಕ್ಕದಿರ್ಬೋದು,
ಆದರೆ ಕಿಚನ್ ತುಂಬ ಚೆನ್ನಾಗಿದೆ, ದೊಡ್ಡದಿದೆ. ಬಟ್ ಇಟ್ ಡಸ್ ಹ್ಯಾವ್ ಅ ನೈಸ್ ಬಿಗ್ ಕಿಚನ್, ಅಂದರೆ ಅದು ಹೊಂದಿದೆ. ಹಿ ಥಿಂಕ್ಸ್ ಶಿ ಡಸಂಟ್ ಲವ್ ಹಿಮ್, ಬಟ್ ಅವಳು ನಿಜವಾಗ್ಲೂ ಮಾಡ್ತಾ ಇದ್ದಾಳೆ. ಬಟ್ ಶಿ ಡಸ್ ಲವ್ ಹಿಮ್, ಶಿ ರಿಯಲಿ ಡಸ್. ಈ ಥರ ಹೇಳಿದ್ರೆ ಆ ಎರಡೂ ಸೆಂಟೆನ್ಸ್ ಸ್ಟ್ರಾಂಗ್ ಆಯಿತು. ನಿಜವಾಗ್ಲೂ ಮಾಡ್ತಾಳೆ, ಖಂಡಿತವಾಗ್ಲೂ ಮಾಡ್ತಾಳೆ ಅನ್ನೋ ಮೀನಿಂಗ್ ಬರ್ತೀವಿ. ಐ ಡೋಂಟ್ ಸಿ ಮೈ ಓಲ್ಡ್ ಫ್ರೆಂಡ್ಸ್ ಆಫನ್, ನಾನು ನನ್ನ ಫ್ರೆಂಡ್ಸ್ನ ಅಷ್ಟು ಮೀಟ್ ಮಾಡಲ್ಲ, ಬಟ್ ಕಾಲ್ ಅಂತೂ ಮಾಡ್ತಾ ಇರ್ತೀನಿ ಆಗಾಗ. ಬಟ್ ಐ ಡೂ ಕಾಲ್ ದೆಮ್ ಎವ್ರಿ ನೌ ಆ್ಯಂಡ್ ದೆನ್. ಎವ್ರಿ ನೌ ಆ್ಯಂಡ್ ದೆನ್ ಅಂದರೆ ಆಗಾಗ, ರೈಟ್? ಸೊ ಗೊತ್ತಾಯ್ತಲ್ಲ, ಎಲ್ಲದನ್ನು ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ.